ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕಂಡಕ್ಟ್ ಮಾಡಲಾದಂಥ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಖಾಲಿ ಇರುವಂಥ ಸಹಾಯಕ ನಿಯಂತ್ರಕರು ಅಂದರೆ ಅಸಿಸ್ಟೆಂಟ್ ಕಂಟ್ರೋಲರ್ ಈ ಒಂದು ಹುದ್ದೆಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು. ಜುಲೈ 28ರಂದು ಈ ಒಂದು ಹೈದರಾಬಾದ್ ಕರ್ನಾಟಕ ವೃಂದದ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದು ಒಟ್ಟು 15 ಹುದ್ದೆಗಳಿಗೆ ಈ ಒಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಸೊ ಈ ಒಂದು ಹುದ್ದೆಗೆ ಅನುಗುಣವಾಗಿ ಇದೀಗ 1:20 ಈ ಒಂದು ಅನುಪಾತದಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಇದೀಗ ಈ ಒಂದು KPSC ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದು ಕೇವಲ HK ವೃಂದದ್ದು ಆಗಿದ್ದು. ಸೊ ಇಲ್ಲಿ ನೀವು ನೋಡ್ಬೋದು, ತಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮೂಲಕ ನೀವು ಚೆಕ್ ಮಾಡಿಕೊಂಡು ಸೊ ಈ ಒಂದು ನಿಮ್ಮ ಒಂದು ರಿಸಲ್ಟನ್ನು ನೋಡ್ಬೋದು. ಸೊ ಇಲ್ಲಿ ಒಟ್ಟು 15 ಹುದ್ದೆಗಳು ಅಂದರೆ ಇಂಟು 20 ಜನ ಆಗತ್ತಲ್ಲ. ಓಕೆ, ಸೊ ಒಟ್ಟು 300 ಜನರನ್ನು ಈ ಒಂದು ಮೇನ್ಸ್ ಎಕ್ಸಾಮ್ಗೆ, ಮುಖ್ಯ ಪರೀಕ್ಷೆಗೆ, ಈ ಮೇನ್ಸ್ ಎಕ್ಸಾಮ್ಗೆ ಏನಪ್ಪ ಎಲಿಜಿಬಲ್ ಆಗಿದ್ದಾರೆ. ಸೊ ಆಮೇಲೆ ಈ 300 ಜನದಲ್ಲೇ ಆಮೇಲೆ ಮತ್ತೆ ಫಿಲ್ಟರ್ ಮಾಡಿ ಈ 15 ಜನರನ್ನು ತೆಗೆದುಕೊಳ್ತಾರೆ. ಅರ್ಥ ಆಯ್ತಾ? ಸೊ ಇದು ಹೈದರಾಬಾದ್ ಕರ್ನಾಟಕ ವೃಂದದ ಒಂದು ಲೇಟೆಸ್ಟ್ ಅಪ್ಡೇಟ್ ಮಾಹಿತಿಯಾಗಿತ್ತು. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಒಂದು ಈ ನಾನ್ HK ಅಂದರೆ RPC ಈ ಒಂದು ವೃಂದದ ರಿಸಲ್ಟ್ ಕೂಡ ನೀವು ನೋಡ್ಬೋದು. ಓಕೆನಾ? ಸೊ ಅದು ಕೂಡ ಈಗ ಒಂದು ರಿಸಲ್ಟ್ ಬಿಡುವ ಸಾಧ್ಯತೆ ಇದೆ. ಸೊ ಇನ್ನೇನು ಐ ಹೋಪ್ ಅದನ್ನು ಈ ಒಂದು ಮಂತ್ ಎಂಡಲ್ಲಿ ಇಲ್ಲ ಅಂದರೆ ಅಕ್ಟೋಬರ್ 1st ವೀಕಲ್ಲಿ ಬಿಡ್ಬೋದು. ಓಕೆನಾ? ಸೊ ಇದಿಷ್ಟು ಈ ಒಂದು HK ವಿಭಾಗದ ಒಂದು ಲೇಟೆಸ್ಟ್ ಅಪ್ಡೇಟ್ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.